ಸ್ವಲ್ಪ ಸಮಯದ ನಂತರ ಅವ್ರ ಕಾರು ಒಂದು ಸ್ಥಳಕ್ಕೆ ಬಂದು ನಿಂತಿತು. ದೀಕ್ಷಾ, ವಿಕ್ರಮ್ ಕರೆಯಲ್ಲಿ ಲಘುವಾಗಿ ನಿದ್ದೆಗೆ ಜಾರಿದವಳು ಕಣ್ ತೆರೆದು ಅವನನ್ನು ನೋಡಿದ್ಲು. ಬಾ ಇಳಿ. ಇಷ್ಟು ಬೇಗ ಹೋಟೆಲ್ ತಲುಪಿದ್ವಾ ಅಂತ ಯೋಚಿಸ್ತಾ ಕಾರ್ನಿಂದ ಇಳಿದ ಅವಳ ಮೂಗಿಗೆ ಘಮಘಮಿಸುವ ಮಾಂಸದ ವಾಸನೆ ಬಡಿತು. ಮುಂದೆ ಕಾಣೋ ದೊಡ್ಡ ಬೋರ್ಡ್ನತ್ತ ಅವಳ ಕಣ್ಣುಗಳು ಹೋದವು. ದಮ್ ಆ್ಯಂಡ್ ರಮ್ ರೆಸ್ಟೋರೆಂಟ್. ಅವಳ ಅರಳಿದ ಕಣ್ಣುಗಳಲ್ಲಿ ಒಂದು ಕ್ಷಣ ಸಾವಿರ ಭಾವನೆಗಳು ಮಿಂಚಿ ಮರೆಯಾದದನ್ನು ವಿಕ್ರಮ್ ನೋಡ್ತಾ ನಿಂತ. ಬ್ರಿಸ್ಬೇನಲ್ಲಿರೋ ಪ್ರಸಿದ್ಧ ಕರ್ನಾಟಕದ ರೆಸ್ಟೋರೆಂಟ್ ಅದು. ನಿನ್ನ ಹಸಿವನ್ನು ನೀಗಿಸೋದಕ್ಕೆ ಬೇಕಾದದೆಲ್ಲ ಇಲ್ಲಿದೆ. ಸಂತೋಷದಿಂದ ಕುಡಿದು ಹಾಡಬೇಕು ಅನ್ನಿಸ್ತು ದೀಕ್ಷಾಳಿಗೆ. ಸಂತೋಷದ ಉತ್ತುಂಗದಲ್ಲಿ ಪರಿಸರವನ್ನು ಮರೆತ ಅವಳು ವಿಕ್ರಮ್ನನ್ನು ಅಪ್ಕೊಂಡು ಅವನ ಕೆನ್ನೆಗೆ ಮುತ್ತು ನೀಡಿದ್ಲು. ಒಂದು ಕ್ಷಣ ಅವಳು ಮುತ್ತಿಂದ ಕಂಗಾಲಾದ ವಿಕ್ರಮ್ ತಕ್ಷಣ ಎಚ್ಚೆತ್ತುಕೊಂಡು ಅವಳನ್ನ ತನ್ನಿಂದ ದೂರ ಸರಿಸ್ತ. ಆ ಕ್ಷಣದಲ್ಲಿ ದೀಕ್ಷಾಳಿಗೆ ತಾನೇನು ಮಾಡಿದೆ ಎಂಬ ಅರಿವು ಬಂತು. ಅವಳು ಸುತ್ತಲ ನೋಡಿದಾಗ ಯಾರೋ ಕೆಲವರವ್ರನ್ನ ನೋಡ್ತಿದ್ರು. ಅವಳಿಗೆ ಸಂಕೋಚ ಆಯಿತು. ವಿಕ್ರಮ್ನ ಮುಖವನ್ನು ನೋಡೋದಕ್ಕೂ ಮುಜುಗರದಿಂದ ಅವಳು ತಲೆ ತಗ್ಗಿಸಿ ಅವನ ಜೊತೆ ರೆಸ್ಟೋರೆಂಟ್ನೊಳಗೆ ನಡೆದಳು. ಬಹಳ ವಿಶಾಲವಾದ ಮತ್ತು ಸ್ವಚ್ಛವಾದ ರೆಸ್ಟೋರೆಂಟ್ ಅದಾಗಿತ್ತು. ಅದರೊಳಗೆ ಹೋದಾಗ ಯಾವುದೋ ಸ್ವಂತ ಮನೆಗೆ ಬಂದ ಅನುಭವವಾಯಿತು. ನಾಡಿನ ಆಹಾರದ ವಾಸನೆ ಮೂಗಿಗೆ ಬಡಿತಿತ್ತು. ಅವಳು ವಾಶ್ರೂಮ್ಗೆ ಹೋಗಿ ಕೈ ಮುಖ ತೊಳೆದು ಕನ್ನಡಿಯತ್ತ ನೋಡಿದಾಗ ತನ್ನ ಹಿಂದೆ ಕೈಕಟ್ಟಿ ನಿಂತಿರೋ ವಿಕ್ರಮ್ನನ್ನು ಕಂಡು ಅವಳ ಹೃದಯ ಬಡಿತ ಹೆಚ್ಚಾಯಿತು. ಆ ಸಮಯದಲ್ಲಿ ಬೇರೆ ಯಾರೂ ಇರಲಿಲ್ಲ. ವಿಕ್ರಮ್ ಅವಳ ಹತ್ತಿರ ನಡೆದ. ದೀಕ್ಷಾಳಿಗೆ ಕೈಕಾಲು ನಡಕ್ತಿತ್ತು. ಅದರ ಜೊತೆ ಹಸುವಿನ ಕರೆ ಬೇರೆ ಇತ್ತು. ಆಸರೆಗಾಗಿ ಅವಳು ತನ್ನ ಉಡುಪನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ವಿಕ್ರಮ್ ಅವಳ ಈ ಚಡಪಡಿಕೆಯನ್ನು ಮನಸ್ಸಿನಲ್ಲೇ ಆಸ್ವಾದಿಸ್ತಿದ್ದ. ಗಟ್ಟಿಯಾಗಿ ಮುಚ್ಚಿರೋ ಕಣ್ಣುಗಳು ನಡಕ್ತಿದ್ವು. ತನ್ನ ಕೆನ್ನೆಗೆ ತಾಗಿದ ಆ ಎಳೆಯ ಗುಲಾಬಿ ಬಣ್ಣದ ತುಟಿಗಳು ಕೂಡ ನಡಕ್ತಾ ಇದ್ವು. ದೀಕ್ಷಾ, ನಾನು ತುಂಬ ಸಂತೋಷ ಆದಾಗ ಗೊತ್ತಿಲ್ಲದೆ ಮಾಡಿಬಿಟ್ಟೆ, ಕ್ಷಮಿಸಿ. ಕಣ್ಣುಗಳನ್ನ ತೆರೆಯದೆ ಅವಳು ಹೇಗೋ ಹೇಳಿ ಮುಗಿಸಿದ್ಲು. ಹೌದಾ, ನಿಂಗೆ ಸಂತೋಷ ಆದಾಗ ಬಂದು ಮುತ್ತು ಕೊಡೋದಕ್ಕೆ ನಾನು ನಿನಗೆ ಯಾರು ದೀಕ್ಷಾ? ಹೇಳು. ನಾನು ನಿನ್ನ ಪ್ರೇಮಿಯಲ್ಲ, ನಿನ್ನ ಗಂಡನೂ ಅಲ್ಲ. ನಾನು ನಿನ್ನ ಬಾಸ್. ಅದನ್ನು ನೀನು ಪದೇ ಪದೇ ಮರೀತಿದೀಯಾ. ನಾನು ಹೇಳಿದ್ದು ಸರಿಯಲ್ಲ ಅಂತ ನಿನಗೆ ಅನಿಸುತ್ತಾ? ಇನ್ನು ಮುಂದೆ ಸಂತೋಷ ಆದಾಗ ಇಂತಹ ಪ್ರದರ್ಶನಗಳೊಂದಿಗೆ ನನ್ನ ಹತ್ರ ಬರಬೇಡ, ಅರ್ಥ ಆಯ್ತಾ? ಬಂದರೆ ಅಂತ ಅವನ ಎಚ್ಚರಿಕೆ ನೀಡಿದಾಗ ಅವಳಿಗೆ ಸಿಟ್ಟು ಮತ್ತು ಬೇಸರ ಒಟ್ಟಿಗೆ ಬಂತು. ಆ ಸಿಟ್ಟಿನಲ್ಲಿ ಅವನ ಜೋರಾಗಿ ತಳ್ಳಿ ಅವಳು ಅಲ್ಲಿಂದ ಊಟದ ಕೋಣೆಗೆ ಹೋದ್ಲು. ಇವಳನ್ನು ನಾನು ಮುಷ್ಟಿ ಬಿಗಿದು ಕನ್ನಡಿಯಲ್ಲಿ ನೋಡಿದಾಗ ಅವನ ಮನಸ್ಸು ಅಲ್ಲೇ ಪ್ರತಿಫಲಿಸದಂತೆ ಅನ್ನಿಸ್ತು. ವಿಕ್ರಮ್, ನೀನೊಬ್ಬ ಕಪಟಿ, ಮನಸ್ಸಾಕ್ಷಿ ಇಲ್ಲದವನು. ನಿನಗೆ ಮನಸ್ಸನ್ನೋ ವಸ್ತು ಇದೆಯೇ? ಇಲ್ಲ ಅಂತ ನನಗನ್ನಿಸ್ತಿದೆ. ಅದಿದ್ದಿದ್ರೆ ಆ ಪಾಪದ ಹುಡುಗಿ ಬಳಿ ಹೀಗೆ ನಡ್ಕೊಳ್ತಿದ್ಯಾ? ನಿಜಕ್ಕೂ ನಿನ್ನ ಮನಸ್ಸಿನಲ್ಲಿ ಏನಿದೆ? ದೀಕ್ಷಾ ನಿನಗೆ ಯಾರು ವಿಕ್ರಮ್? ಅವಳ ಮೇಲೆ ಸಿಟ್ಟಿದೆ, ದ್ವೇಷ ಇದೆ ಅಂತ ಹೇಳಿದ್ರು. ಅವಳಿಗೆ ಹಸಿವಾದಾಗ ನಿನಗಾದ ಆತಂಕ ಏನು? ಯಾಕೆ ವಿಕ್ರಮ್ ಈ ನಾಟಕ? ನಿನ್ನ ಮನಸ್ಸನ್ನು ಇಂದಾದರೂ ಅವಳ ಮುಂದೆ ತೆರೆದಿಡಬಾರ್ದೆ? ಇಲ್ಲ, ನಾನು ಅವಳ ಬಾಸ್. ಅದಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೇ ಭಾವನೆಗಳಿಲ್ಲ. ಸರಿ, ಆದರೆ ಒಂದು ನೆನಪಿರಲಿ ವಿಕ್ರಮ್, ಆ ಪಾಪದ ಹುಡುಗಿಗಾಗಿ ನೀನು ಒಂದು ದಿನ ದುಃಖ ಪಡ್ತೀಯಾ? ಒಮ್ಮೆ ತಲೆ ಕೊಡವಿ ಅವನು ಅಲ್ಲಿಂದ ಹೊರಬಂದಾಗ ದೀಕ್ಷಾ ಯಾವುದೋ ಹಸುವಿನಿಂದ ಎಲ್ಲವನ್ನ ತಿಂತಾ ಇರೋದನ್ನು ನೋಡಿದ. ಇವಳು ಹೊಟ್ಟೆಯಲ್ಲಿ ಏನಾದರೂ ಹುಳುಗಳಿವೆಯೇ? ಆಹಾರ ನೋಡಿ ಎಷ್ಟೋ ವರ್ಷಗಳಾದವಳಂತೆ ತಿಂತಿದ್ದಾಳಲ್ಲ. ವಿಕ್ರಮ್ ಅವಳು ಎದುರಿನ ಕುರ್ಚಿಯಲ್ಲಿ ಬಂದು ಕೂತ. ಅವಳಿಗೆ ತಿಳಿಯುತ್ತಾದರೂ ಅವಳು ಅವನನ್ನು ಒಮ್ಮೆಯೂ ನೋಡಲಿಲ್ಲ. ಅವಳ ಗಮನ ಎಲ್ಲ ತನ್ನ ಮುಂದಿದ್ದ ಪರೋಟ, ಚಿಕನ್ ರೋಸ್ಟ್ ಮೇಲಿತ್ತು. ಸ್ವಲ್ಪ ಸಮಯ ಕಳೆದರೂ ವಿಕ್ರಮ್ನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅವಳು ಮೆಲ್ಲನೆ ತಲೆ ಎತ್ತಿ ನೋಡಿದ್ಲು. ಕಣ್ಣುಗಳು ಪರಸ್ಪರ ಸ್ಪಂದಿಸಿದ್ವು. ಆದರೂ ಅವಳು ಧೈರ್ಯದಿಂದ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ್ಲು. ನಿನ್ನ ಪರಾಕ್ರಮ ಮುಗಿತೆ? ವಿಕ್ರಮನ ಪ್ರಶ್ನೆ ಕೇಳಿ ದೀಕ್ಷಾ ಹಣೆ ಗಂಟಿಕ್ಕೆ ಅವನನ್ನು ನೋಡಿದ್ಲು. ಮಾತಾಡಬೇಡಿ ಮಿಸ್ಟರ್ ವಿಕ್ರಮ್. ಯಾರು ನೀವು? ನಾಲ್ಗೆ ತೊದಲುವಂತೆ ಮಾತಾಡಿದ ಅವಳನ್ನ ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಆಗಲೇ ಅವಳ ಮುಂದೆ ಇದ್ದ ಮದ್ಯದ ಬಾಟ್ಲಿ ಅವನ ಕಣ್ಣಿಗೆ ಬಿತ್ತು. ಅದು ಮುಕ್ಕಾಲು ಭಾಗ ಖಾಲಿಯಾಗಿತ್ತು. ದೀಕ್ಷಾ! ವಿಕ್ರಮ್ ಸಿಟ್ಟಿನಿಂದ ಅವಳನ್ನ ಕರೆದ. ನನ್ನ ಕಿವಿ ಕೇಳಿಸುತ್ತೆ, ಮೆಲ್ಲನೆ ಹೇಳಿದ್ರೆ ಸಾಕು. ಯಾರನ್ನು ಕೇಳಿ ನೀನು ಇದನ್ನು ಕುಡ್ದೆ? ನಿಲ್ಲಿಸಿ ನೀವು. ಅವಳು ಕುರ್ಚಿಯಿಂದ ಚಂಗನೆ ಎದ್ಲು. ವಿಕ್ರಮ್ ದಂಗಾಗಿ ಅವಳನ್ನೇ ನೋಡ್ದ. ಸುತ್ತಮುತ್ತಲಿನ ಟೇಬಲ್ನಲ್ಲಿದ್ದವರೆಲ್ಲ ಇವ್ರನ್ನೇ ನೋಡ್ತಿದ್ರು. ಅವಳು ಎಲ್ಲರನ್ನ ನೋಡಿ ಹೇಳತೊಡಗಿದ್ಲು. ಮಧ್ಯ ತಲೆಗೇರಿ ತೂಗುತ್ತಾ ಅವಳು ಮಾತಾಡ್ತಿದ್ಲು. ನಿಮಗೇನಾದರೂ ಗೊತ್ತಾ? ನಾನೇ ಈತನ ಹೆಂಡತಿ. ಸ್ವಂತ ಹೆಂಡತಿ ಆಗಿದ್ದರೂ ಈತನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ನಾನಿಂದು ಇವರಿಗೆ ಒಂದು ಮುತ್ತು ಕೊಟ್ಟೆ. ಅದಕ್ಕೆ ಇವ್ರು ನನ್ನ ಮನ ಬಂದಂತೆ ಬೈದರು. ಈ ಕ್ರೂರಿ. ಪಾಪದ ನಾನು ಬೇಸರದಿಂದ ಸ್ವಲ್ಪ ಕುಡಿದೆ. ಅದು ತಪ್ಪಾ? ಹೌದಾ ಸ್ವಾಮಿ, ಹೇಳಿ.
ಪಕ್ಕದ ಟೇಬಲ್ನಲ್ಲಿದ್ದ ವಿದೇಶಿಯರನ್ನ ನೋಡಿ ದೀಕ್ಷಾ ಕೇಳ್ತಿದ್ಲು. ಏನು, ನಮ್ಗೆ ಅರ್ಥ ಆಗ್ತಿಲ್ಲ. ವಾಟ್? ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಅವನದ್ದೊಂದು ವಾಟ್ ಒಟ್ಟು ನೀನದು. ಅಷ್ಟರಲ್ಲಿ ವಿಕ್ರಮ್ ಬಂದು ಅವಳ ಬಾಯಿ ಮುಚ್ಚಿದ. ಸಾರಿ. ಅವರಿಗೆ ಕ್ಷಮೆಯಾಚಿಸಿ ದೀಕ್ಷಾಳನ್ನ ಎತ್ಕೊಂಡು ಅವನೇ ಹೊರಗೆ ನಡೆದ. ಕಾರಿನ ಹತ್ರ ಬಂದವನೇ ಹಿಂದಿನ ಬಾಗಿಲು ತೆರೆದು ಅವಳನ್ನ ಒಳಕ್ಕೆ ತಳ್ಳಿ ತಾನು ಏರ್ದ. ರೆಸ್ಟೋರೆಂಟ್ನಿಂದ ತಾನು ಆರ್ಡರ್ ಮಾಡಿದ ಆಹಾರ ಎಲ್ಲ ತರೋದಕ್ಕೆ ಡ್ರೈವರ್ಗೆ ಹೇಳ್ದ. ನನ್ನ ಕೈ ಬಿಡೋ ನಾಯಿ. ವಿಕ್ರಮ್, ಏಯ್ ಸುಮ್ಮನೆ ಕೂತ್ಕೋ, ಇಲ್ದಿದ್ರೆ ನಿನ್ನ ಬಾಯಿಗೆ ಪಟಾಕಿ ಸುಟ್ಬಿಡ್ತೀನಿ. ಕುಡಿದು ಅಲ್ಲಿ ನನ್ನ ಮಾನ ಹರಾಜು ಹಾಕಿದ್ದಕ್ಕೆ ನಿಂಗೆ ಇಟ್ಟಿದ್ದೀನಿ ನೋಡು. ನನಗೆ ಐಸ್ ಕ್ರೀಮ್ ಬೇಕು. ಸಣ್ಣ ಮಗುವಿನಂತೆ ತುಟಿ ಅರಳಿಸಿ ಅವಳು ಹೇಳಿದ್ಲು. ನಿನಗೆ ಎಲ್ಲ ಕ್ರೀಮ್ ನಾನು ಕೊಡ್ತೀನಿ, ಹೋಟೆಲ್ ತಲುಪಲಿ. ಸಿಟ್ಟಿನಿಂದ ಅವನು ಸೀಟಿಗೆ ಹೊರಗೆ ಕೂತ. ಅಷ್ಟರಲ್ಲಿ ಡ್ರೈವರ್ ಆಹಾರ ತಂದು ಕೊಟ್ಟ. ಹೋಟೆಲ್ ತಲುಪಿದ ಮೇಲೆ ಡ್ರೈವರ್ಗೆ ಹಣ ನೀಡಿ ಆಹಾರದ ಪ್ಯಾಕೆಟ್ ತೊಗೊಂಡು ದೀಕ್ಷಳ ಕೈ ಎಳಕೊಂಡು ಅವನು ಒಳಗೆ ನಡೆದ. ರಿಸೆಪ್ಷನಲ್ಲಿ ಪಡೆಯುವಾಗ ತೂಗ್ತಿದ್ದ ದೀಕ್ಷಳನ್ನ ಎಲ್ಲರೂ ನೋಡಿದ್ರು. ಅವಳಾಗಲೂ ಏನೋ ಗುಣಗುಡ್ತಿದ್ಲು. ಲಿಫ್ಟ್ನಲ್ಲಿ ನಿಂತಾಗ ಅವಳಿಗೆ ಪ್ರಪಂಚವೇ ಸುತ್ತುತ್ತಿರೋಂತೆ ಅನ್ನಿಸ್ತು. ಲಿಫ್ಟ್ನಿಂದ ಇಳಿದು ಅವಳನ್ನು ಎಳ್ಕೊಂಡು ರೂಮ್ ಬಳಿ ಬಂದು ಬಾಗಿಲು ತೆರೆದ ತಕ್ಷಣ ಅವಳವನ ಕೈ ಕಿತ್ತೆಸೆದು ರೂಮ್ನೊಳಗೆ ಓಡಿದ್ಲು. ಅವಳ ಹಿಂದೆ ಅವನೇ ಬಾಗಿಲು ಹಾಕ್ತ. ಆಹಾರದ ಪ್ಯಾಕೆಟ್ ಟೇಬಲ್ ಮೇಲಿಟ್ಟು ಅವಳ ಹತ್ರ ನಡೆದ. ಸಿಟ್ಟಿನಿಂದ ಅವನ ಕಣ್ಣು ಕೆಂಪಗಾಗಿತ್ತು. ಮೊದಲ ಬಾರಿಗೆ ಹೀಗೆ ಸಾರ್ವಜನಿಕವಾಗಿ ಅವಮಾನಿತನಾದದ್ದು ಅವನಿಗೆ ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ. ವಿಕ್ರಮ್ನಿಗೆ ಸಿಗದಂತೆ ಅವಳು ಬೆಡ್ನ ಹಿಂಭಾಗಕ್ಕೆ ಸರಿದ್ಲು. ಮರ್ಯಾದೆಯಿಂದ ಇತ್ತ ಬಾ, ಇಲ್ದಿದ್ರೆ ನಿನ್ನ ಕತೆ ಮುಗಿಸ್ತೀನಿ. ನಾನೀಗ ಬಹಳ ಸಿಟ್ಟಿನಲ್ಲಿದ್ದೀನಿ ದೀಕ್ಷಾ. ನಾನು ಬರೋದಿಲ್ಲ. ನೀನನ್ನು ಹೊಡಿತೀಯ ಅಲ್ವಾ? ನೀನೊಬ್ಬ ರಾಕ್ಷಸ, ನಾನೊಬ್ಬ ಪಾಪದ ಏಂಜಲ್. ಸಿಟ್ಟಿನಿಂದ ಅವಳನ್ನು ಹಿಡಿಯೋದಕ್ಕೆ ಹೋದಾಗ ಅವಳು ಓಡಿದ್ಲು. ಇಬ್ಬರು ಆ ರೂಮ್ನಲ್ಲಿ ಓಡಾಟ ನಡೆಸಿ ಕೊನೆಗೆ ವಿಕ್ರಮ್ ಹಿಡಿತಾನೆ ಅಂತಾದಾಗ ಅವಳು ಬಾತ್ರೂಮ್ ಒಳಗಡೆ ಓಡಿದ್ಲು. ಅವಳು ಬಾಗಿಲು ಹಾಕೋ ಮೊದಲೇ ಅವನು ಒಳಗೆ ನುಗ್ದ. ದೀಕ್ಷಾ ಹೆದರಿ ಹಿಂದೆ ನಡೆದ್ಲು. ಅವನವಳ ಹತ್ರ ಬಂದ. ಸ್ನಾನದ ತೊಟ್ಟಿ ಬಾತ್ ಟಬ್ಗೆ ತಾಗಿ ಅವಳ ಹಿಂದೆ ಬೀಳೋದಕ್ಕೆ ಹೋದಾಗ ಹೆದರಿ ವಿಕ್ರಮ್ನ ಕೈ ಹಿಡಿದ್ಲು. ಇಬ್ಬರು ನೀರು ತುಂಬಿದ ಆ ತೊಟ್ಟಿಯೊಳಗೆ ಬಿದ್ದರು. ಬೀಳುವಾಗ ವಿಕ್ರಮ್ ತನ್ನ ಕೈಗಳನ್ನ ಅವಳ ತಲೆ ಹಿಂದೆ ಹಿಡಿದಿದ್ದರಿಂದ ಅವಳ ತಲೆಗೆ ಏಟಾಗಲಿಲ್ಲ. ಆದರೆ ಆ ಬೀಳುವಿಕೆಯಲ್ಲಿ ವಿಕ್ರಮ್ನ ತುಟಿಗಳು ಅವಳ ತುಟಿಯನ್ನು ಅಪ್ಪಿದ್ವು. ದೀಕ್ಷಾಳ ಕಣ್ಣುಗಳು ಮುಚ್ಚಿಕೊಂಡ್ವು. ಅವಳ ಕೈಗಳು ತಾನಾಗಿ ಅವನ ಬೆನ್ನನ್ನು ಅಪ್ಪಿಕೊಂಡ್ವು. ಅವಳ ಆ ಬಿಗಿ ಹಿಡಿತದಲ್ಲವನ ಮತ್ತಷ್ಟು ಅವಳ ಮೇಲೆ ಒತ್ತದ. ಅವಳ ಬಾಯಿಂದ ಬರ್ತಿದ್ದ ಮದ್ಯದ ವಾಸನೆ ಅವನನ್ನು ಮತ್ತೆ ಇರಿಸುವಂತಿತ್ತು. ಅವರಿಬ್ಬರು ಮೈಮರೆತು ಮುತ್ತಿಕ್ಕಿದ್ರು. ಮುತ್ತಿನ ಲಹರಿಯಲ್ಲಿ ಎಲ್ಲೋ ಮನಸ್ಸು ಎಚ್ಚರವಾದಾಗ ಅವನವಳಿಂದ ದೂರ ಸರಿದು ಎದ್ದೇಳೋದಕ್ಕೆ ಹೋದ. ಆದರೆ ತೊಟ್ಟಿಯಲ್ಲಿ ಕಾಲ್ಜಾರಿ ಮತ್ತೆ ಅವಳ ಮೇಲೆ ಬಿದ್ದ. ಮುಖವನ್ನು ಒಂದು ಕಡೆ ತಿರುಗಿಸಿ ಮಲಗಿದ್ದ ಅವಳ ಕುತ್ತಿಗೆ ಸಂದಿಯಲ್ಲಿ ಅವನ ಮುಖ ಅಪ್ಪಳಿಸ್ತು. ದೀಕ್ಷಾ ಬೆಚ್ಚು ಬಿದ್ದು ಅವನನ್ನು ಬಿಗಿಯಾಗಿ ಹಿಡ್ಕೊಂಡ್ಳು. ನೀರಿನ ಹನಿಗಳು ಅಂಟ್ಕೊಂಡಿದ್ದ ಆ ಕುತ್ತಿಗೆ ಭಾಗದಲ್ಲಿ ಅವನ ಗಡ್ಡ ಮತ್ತು ಮೀಸೆ ಚುಚ್ಚಿ ಕಿಚಿಕಿಚಿ ಉಂಟಾಯಿತು. ಅವಳು ಮೆಲ್ಲನೆ ನರಳಿದ್ಲು. ಆ ಶಬ್ದವೇ ಅವನನ್ನು ವಾಸ್ತವಕ್ಕೆ ತಂತು. ಅವನ ಮೇಲೆದ್ದು ಅವಳ ಕಣ್ಣುಗಳನ್ನ ನೋಡ್ದ. ಇಬ್ಬರ ಕಣ್ಣುಗಳು ಒಂದಾದ ಕ್ಷಣ ಅವಳ ನೀಲಿ ಕಣ್ಣುಗಳಲ್ಲಿ ತಾನು ಸೋತು ಹೋಗ್ತಿದ್ದೀನಿ ಅಂತ ಅನ್ನಿಸ್ದಾಗ ಅವನವಳಿಂದ ದೂರ ಸರಿದು ಒದ್ದೆಯಾದ ಬಟ್ಟೆ ಬದಲಿಸಿ ಸ್ನಾನದ ಟವಲ್ ಸುತ್ತಕೊಂಡು ಬಾಗಿಲು ತೆರೆದು ಹೊರಗೆ ಹೋದ. ದೀಕ್ಷಾಳಿಗೆ ನಡೆದದ್ದನ್ನು ನೆನಪಿಸ್ಕೊಳ್ಳೋದಕ್ಕೂ ಒಂದು ಕ್ಷಣ ಬೇಕಾಯಿತು. ಅವನ ವಾಸನೆ ತನ್ನಲ್ಲಿಂದಿಗೂ ಇರುವಂತೆ ಅವಳಿಗನ್ನಿಸ್ತು. ಕಣ್ಣುಗಳಲ್ಲಿ ಉರುಳಿ ಬಂದ ಕಣ್ಣೀರು ಅವಳನ್ನು ಕೇಳದೆಯೇ ಹೊರಬಂತು. ಸ್ನಾನದ ತೊಟ್ಟಿಯಲ್ಲಿ ಸ್ವಲ್ಪ ಸಮಯ ಹಾಗೇ ಮಲಗಿದ ಅವಳು ಎದ್ದು ಫ್ರೆಶ್ ಆಗಿ ಹೊರಬಂದ್ಲು. ವಿಕ್ರಮ್ ಅಲ್ಲಿ ಎಲ್ಲೂ ಕಾಣದಿದ್ದಾಗ ಅವಳಿಗೆ ಸಮಾಧಾನವಾಯಿತು. ಅವಳು ಬೇಗನೆ ಬ್ಯಾಗ್ನಿಂದ ಒಂದು ಕೆಂಪು ಸೀರೆಯನ್ನು ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋದ್ಲು. ಸಂಜೆ ಮೀಟಿಂಗ್ ಇರೋದ್ರಿಂದ ಅವಳು ಮೊದಲೇ ತಯಾರಾಗಿ ನಿಂತಿದ್ಲು. ಉಡುಪು ಬದಲಿಸಿ ಬಂದವಳು ವಿಕ್ರಮ್ನನ್ನು ಹುಡುಕ್ದಾಗ ಬಾಲ್ಕನಿ ಬಾಗಿಲು ತೆರೆದಿರೋದು ಕಾಣ್ತು. ಅವಳಲ್ಲಿಗೆ ನಡೆದ್ಲು. ಬಾಲ್ಕನಿಯ ಉಯ್ಯಾಲೆಯಲ್ಲಿ ಕಣ್ಣಿನ ಮೇಲೆ ಕೈಯಿಟ್ಟು ಅವನು ಮಲಗಿದ್ದ. ಅವಳು ಅವನ ಹತ್ರ ಹೋದ್ಲು. ಸರ್? ಹಾಂ. ಮೀಟಿಂಗ್ ಶುರುವಾಗೋದಕ್ಕೆ ಇನ್ನೂ 1 ಗಂಟೆ ಮಾತ್ರ ಇದೆ. ಅದಕ್ಕೇನೀಗ? ಅದು ಸರ್, ಸಿದ್ಧರಾಗೋದಕ್ಕೆ ನನಗೆ ಗೊತ್ತು ಏನು ಮಾಡಬೇಕು ಅಂತ. ನನಗೆ ಕಲಿಸ್ಬೇಡ, ಅರ್ಥ ಆಯ್ತಾ? ಸಾರಿ ಸರ್. ಅವಳು ಸಾರಿ ಕೇಳಿ ಹೋಗೋದಕ್ಕೆ ಹೊರಟಾಗ, ದೀಕ್ಷಾ 1 ನಿಮಿಷ. ಸರ್, ಸ್ವಲ್ಪ ಮುಂಚೆ ಆ ಸ್ನಾನದ ತೊಟ್ಟಿಯಲ್ಲಿ ನಡೆದಿದ್ದೆಲ್ಲ ಗೊತ್ತಿಲ್ಲದೆ ನಡೆದದ್ದು, ಕ್ಷಮಿಸು. ಹ್ಞೂ, ಪರವಾಗಿಲ್ಲ ಸರ್. ಅವಳು ರೂಮಿನೊಳಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ವಿಕ್ರಮ್ ರೂಮಿಗೆ ಬಂದು ಫ್ರೆಶ್ ಆಗಿ ಫಾರ್ಮಲ್ ಡ್ರೆಸ್ ಧರಿಸಿ ತಯಾರಾದ. ಇಬ್ಬರು ಪರಸ್ಪರ ಮುಖ ನೋಡ್ಕೊಳ್ಳಿಲ್ಲ. ಹೋಗೋಣ. ವಿಕ್ರಮ್ನ ಶಬ್ದವು ಯಾವುದೋ ಯೋಚನೆಯಲ್ಲಿದ್ದ ದೀಕ್ಷಳನ್ನು ಹೊರಗೆ ತಂತು. ಹೋಟೆಲ್ನ ಕಾನ್ಫರೆನ್ಸ್ ಹಾಲ್ ಅವರು ಹೋದರು. ಅಲ್ಲಿ
ಸಿ ಕಂಪನಿಯ MD ಮತ್ತು ಅವರ ಕಾರ್ಯದರ್ಶಿ ಇದ್ದರು. ಪರಸ್ಪರ ಶುಭ ಕೋರಿ ಅವರ ಕಂಪನಿ ವಿಷಯಗಳನ್ನ ಚರ್ಚಿಸುವುದಕ್ಕೆ ಆರಂಭಿಸಿದ್ರು. ಈ ಸಮಯದಲ್ಲಿ ಕಾರ್ಯದರ್ಶಿಗಳ ಅವಶ್ಯಕತೆ ಇಲ್ಲದಿದ್ದರಿಂದ ದೀಕ್ಷಾ ಮತ್ತು ಆ ಕಂಪನಿಯ ಕಾರ್ಯದರ್ಶಿ ಜೇಮ್ಸ್ ಸ್ವಲ್ಪ ದೂರದಲ್ಲಿ ಒಂದು ಟೇಬಲ್ನ ಎರಡು ಬದಿಗಳಲ್ಲಿ ಕೂತರು. ಬಹಳ ಬೇಗ ಇಬ್ಬರ ನಡುವೆ ಸ್ನೇಹ ಉಂಟಾಯಿತು. ಜೇಮ್ಸ್ ಒಳ್ಳೆ ತಮಾಷೆಗಾರ. ಅವನ ಮಾತುಗಳು ದೀಕ್ಷಾಳಿಗೆ ಸಂತೋಷ ನೀಡುತ್ತಿದ್ವು. ಆದರೆ ಸ್ವಲ್ಪ ದೂರದಲ್ಲಿ ಚರ್ಚೆಯಲ್ಲಿದ್ದ ವಿಕ್ರಮ್ನಿಗೆ ಆ ದೃಶ್ಯ ಇಷ್ಟ ಆಗಲಿಲ್ಲ. ಅವನ ಕಣ್ಣುಗಳು ಜೇಮ್ಸ್ ಮತ್ತು ಅವನು ಹೇಳೋದನ್ನು ಕೇಳಿ ನಗ್ತಾ ಇರೋ ದೀಕ್ಷಾಳ ಮೇಲೆ ಇತ್ತು. ಮೀಟಿಂಗ್ ಮುಗಿದ ನಂತರ ಅವರಿಗಾಗಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ದೀಕ್ಷಾ ಮತ್ತು ಜೇಮ್ಸ್ ಪಕ್ಕದ ಸೀಟ್ಗಳಲ್ಲಿ ಕೂತರು. ಆಗಲೂ ಅವರು ಬಹಳ ಪ್ರೀತಿಯಿಂದ ಮಾತಾಡುತ್ತಲೇ ಊಟ ಮಾಡಿದ್ರು. ಅವಳು ತಿಳಿಯದೆಯೂ ವಿಕ್ರಮ್ನನ್ನು ಒಮ್ಮೆ ನೋಡಲಿಲ್ಲ. ಅವನಿಗೆ ಬಹಳ ಸಿಟ್ಟು ಬರ್ತಿತ್ತು. ಆದರೂ ಅದನ್ನು ಹತ್ತಿಕ್ಕಿ ಕೂತಿದ್ದ. ಊಟ ಮುಗಿಸಿ ಅವರೆಲ್ಲ ಹೊರಡುವಾಗ ದೀಕ್ಷಾ ಮತ್ತು ಜೇಮ್ಸ್ ಪರಸ್ಪರ ನಂಬರ್ ಬದಲಾಯಿಸ್ಕೊಂಡ್ರು ಮತ್ತು ಅಪ್ಕೊಂಡ್ರು. ಅದನ್ನು ಕಂಡಾಗ ವಿಕ್ರಮ್ನಿಗೆ ತನ್ನ ಹತೋಟಿ ತಪ್ಪಿತು. ಅವ್ರು ಹೋದ ತಕ್ಷಣ ದೀಕ್ಷಾ ರೂಮಿಗೆ ಹೋದ್ಲು. ಆದರೆ ಅವಳಿಗಿಂತ ಮೊದಲೇ ವಿಕ್ರಮ್ ಅಲ್ಲಿಗೆ ತಲುಪಿದ್ದ. ದೀಕ್ಷಾ ಅವನನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ರೂಮಿಗೆ ಬಂದು ತನ್ನ ಬೆಡ್ ಮೇಲೆ ಕೂತ್ಲು. ಫೋನ್ ತೆಗೆದು ಜೇಮ್ಸ್ಗೆ ವಾಟ್ಸಪ್ನಲ್ಲಿ ಧ್ವನಿ ಸಂದೇಶವನ್ನು ಕಳಿಸಿದ್ಲು. ತಿರುಗಿ ನೋಡಿದಾಗ ವಿಕ್ರಮ್ ಕಣ್ಣಿನ ಮೇಲೆ ಕೈಯಿಟ್ಟು ಮಲಗಿದ್ದ. ಇವರೇನು ಬಂದ ತಕ್ಷಣ ಹೀಗೆ ಮಲಗಿದ್ದಾರೆ? ಏನಾದರೂ ಆರೋಗ್ಯ ತಪ್ಪಿದೆಯಾ? ತಕ್ಷಣ ಅವಳೆದ್ದು ಅವನ ಹತ್ರ ಹೋಗಿ ಅವನನ್ನು ಮುಟ್ಟಿ ಕರೆಯೋದಕ್ಕೆ ಹೋದಾಗ ಅವಳನ್ನು ಎಳೆದು ಬೆಡ್ ಮೇಲೆ ಹಾಕಿ ಅವಳ ಮೇಲೆ ಕೈಗಳನ್ನು ಊರಿ ನಿಂತ. ಸಿಟ್ಟಿನಿಂದ ಅವನ ಕಣ್ಣು ಕೆಂಪಗಾಗಿತ್ತು. ಅವನನ್ನು ಕಂಡು ದೀಕ್ಷಾಳಿಗೆ ಹೆದರಿಕೆ ಆಯಿತು. ಏನಿದು? ನಾನು ನಿನಗೆ ಯಾರು? ನೀವು ಯಾರು ಅಂತ ಹೇಳೋ? ಬಾಸ್ ಅಲ್ವಾ? ನಿನ್ನ ನನ್ನ ಜೊತೆ ಇಲ್ಲಿಗೆ ಕರೆತಂದಿರೋದು ಬಿಸ್ನೆಸ್ ಕೆಲಸಕ್ಕೆ ಹೊರತು ಕಂಡವ್ರ ಜೊತೆ ಅಂಟ್ಕೊಳ್ಳೋದಕ್ಕಲ್ಲ. ಸಿ ಕಂಪನಿಯ ಜೇಮ್ಸ್ ಜೊತೆ ಅಷ್ಟೊಂದು ಏನು ಮಾತು ನಿಂದು? ಓಹೋ, ಅಂದರೆ ವಿಷಯ ಇದೇನಾ ಮಿಸ್ಟರ್ ರಾಕ್ಷಸ? ನಾನು ಜೇಮ್ಸ್ ಜೊತೆ ನಕ್ಕು ಮಾತಾಡಿದ್ದು ನಿಮಗೆ ಇಷ್ಟ ಆಗಿಲ್ಲ ಅಲ್ವಾ? ಈಗ ಸರಿ ಮಾಡ್ತೀನಿ. ಸರ್, ಸ್ವಲ್ಪ ಸರಿರಿ, ನಿಂಗೆ ಹೇಳಬೇಕು. ನೀವು ಹೀಗೆ ನನ್ನ ಮೇಲೆ ಕೈ ಊರಿ ನಿಂತಿರೋದು ಸರಿನಾ ಸರ್? ನಾನೊಬ್ಳು ಹುಡುಗಿ ಅನ್ನೋ ಪ್ರಜ್ಞೆ ನಿಮಗೆ ಬೇಡವಾ? ಅವನು ಸಿಟ್ಟಿನಿಂದ ಅವಳನ್ನು ನೋಡಿ ಬೆಡ್ನಿಂದ ಸರಿದು ಕೂತ. ಅವಳು ಎದ್ದು ಅವನಿಂದ ಸ್ವಲ್ಪ ದೂರ ಸರಿದು ಕೂತ್ಲು. ಸರ್, ಜೇಮ್ಸ್ ಬಗ್ಗೆ ಏನು ಕೇಳಿದ್ರಿ? ನಾನೊಂದು ಕೇಳೆ. ನೀವು ಮೀಟಿಂಗ್ ಮೇಲೆ ಗಮನ ಕೊಡೋ ಬದಲು ನಮ್ಮನ್ನು ನೋಡ್ತಾ ಕೂತಿದ್ರಾ? ಏಯ್, ಗಟ್ಟಿಯಾಗಿ ಗಿರ್ಚಬೇಡಿ ಸರ್. ನಾನು ಸತ್ಯವನ್ನೇ ಕೇಳಿದ್ದು. ಜೇಮ್ಸ್ ಒಬ್ಬ ಉತ್ತಮ ವ್ಯಕ್ತಿ ಅಂತ ನನಗಿಂದಿನ ಮಾತುಗಳಿಂದ ತಿಳಿಯಿತು. ಯಾರು ನೋಡಿದರೂ ಅವನನ್ನು ಇಷ್ಟಪಡ್ತಾರೆ. ಅವನ ಆ ಬೆಕ್ಕಿನ ಕಣ್ಣುಗಳು, ತುಟಿಗಳು ಅವನಿಗೆ ವಿಶೇಷ ಸೌಂದರ್ಯ ನೀಡುತ್ತೆ. ಇನ್ನು ನಮ್ಮ ನಡುವೆ ಏನಿದೆ ಅಂತ ನಿಮಗೆ ಹೇಳೋ ಅವಶ್ಯಕತೆ ಇದೆಯೇ? ಇಲ್ಲ ಎಂದೇ ನನ್ನ ನಂಬಿಕೆ. ನಾನು ನಿಮ್ಮ ಕಂಪನಿಯ ಒಬ್ಬ ಉದ್ಯೋಗಿ ಅನ್ನೋದನ್ನು ಬಿಟ್ಟರೆ ನಮ್ಮ ನಡುವೆ ಬೇರೆ ಸಂಬಂಧ ಇಲ್ಲವಲ್ಲ ಸರ್. ಹಾಗಾಗಿ ನನ್ನ ವೈಯಕ್ತಿಕ ವಿಷಯಗಳನ್ನ ನಿಮಗೆ ಹೇಳಬೇಕಿಲ್ಲ. ನಾನು ಜೇಮ್ಸ್ ಜೊತೆ ಆಡಿದ್ರು, ನಕ್ಕಿದ್ರು. ಬಾಕಿ ಹೇಳೋ ಮೊದಲೇ ವಿಕ್ರಮ್ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಬಾಯಿಗೆ ಬಂದಂತೆ ಮಾತಾಡಬೇಡ ಮಗಳೇ. ನೀನು ಯಾರ ಜೊತೆ ಹೋದರೂ ವಿಕ್ರಮ್ನಿಗೆ ಏನೂ ಆಗೋದಿಲ್ಲ. ಆದರೆ ನನ್ನ ಕಂಪ್ನಿಯಲ್ಲಿ ನನ್ನ ಕಾರ್ಯದರ್ಶಿಯಾಗಿ ಬಂದು ಅಧಿಕೃತ ಕೆಲಸದ ಸಮಯದಲ್ಲಿ ಇಂಥದ್ದನ್ನು ಮಾಡಿದ್ರೆ ನಾನು ಪ್ರಶ್ನೆ ಮಾಡ್ತೀನಿ. ಹಾಗಾಗಿ ಅತಿ ಮಾಡಬೇಡ. ಸಿಟ್ಟಿನಿಂದ ಅವಳನ್ನು ಬೆಡ್ ಮೇಲೆ ತಳ್ಳಿ ಅವನು ಹೊರಗೆ ಹೋದ. ನಿಮ್ಮ ಮನಸ್ಸು ಕಲ್ಲಿನಂತೆ ಕಠಿಣ ಆಗಿದೆ. ನಾನು ಜೇಮ್ಸ್ ಜೊತೆ ಮಾತಾಡಿದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತು. ಆದರೆ ನಿಮ್ಮ ಈಗೋ ಅದನ್ನು ಒಪ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಲ್ವಾ? ನಿಮ್ಮ ಮನಸ್ಸಿನಲ್ಲಿ ಏನಿದೆ? ನಾನು ನಿಮ್ಗೆ ಯಾರು? ನನ್ನ ಮೇಲೆ ಮಾತ್ರ ಯಾಕೆ ಈ ವರ್ತನೆ? ನಾನು ಅಂಥದ್ದೇನು ತಪ್ಪು ಮಾಡಿದೆ? ಹೌದು, ಒಂದು ತಪ್ಪು ಮಾಡಿದೆ. ವಿಕ್ರಮ್ ಅವ್ರನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಅದು ಮಾತ್ರ ನಾನು ಮಾಡಿದ ತಪ್ಪು. ಅವಳ ಕಣ್ಣುಗಳು ತುಂಬಿ ಬಂದವು. ಹೋಟೆಲ್ ಹೊರಗಿನ ಉದ್ಯಾನವನದಲ್ಲಿ ಮರದ ಕೆಳಗೆ ವಿಕ್ರಮ್ ಕೂತಿದ್ದ. ಮನಸ್ಸು ಚಡಪಡಿಸ್ತಿತ್ತು. ತನಗೇನಾಗಿದೆ? ದೀಕ್ಷಾ ಅಂತ ದೊಡ್ಡ ತಪ್ಪೇನು ಮಾಡಿಲ್ಲ ಅಂತ ಗೊತ್ತಿದ್ರು ಯಾಕೆ ಹೀಗೆ ಮಾಡ್ತಿದ್ದೀನಿ? ಅವಳ ಮೇಲೆ ಮಾತ್ರ ಯಾಕೆ ಇಷ್ಟು ಸಿಟ್ಟು? ಅವನ ಮನಸ್ಸು ಅವನನ್ನೇ ಪ್ರಶ್ನಿಸ್ತಿತ್ತು. ಆದರೆ ಯಾವುದಕ್ಕೂ ಅವನ ಬಳಿ ಉತ್ತರ ಇರಲಿಲ್ಲ. ಆದರೆ ಅವನ ಕಣ್ಣುಗಳು ಅವನಿಗೆ ತಿಳಿಯದೆಯೇ ತುಂಬಿ ಬಂದಿದ್ದವು. ಸ್ವಲ್ಪ ಸಮಯ ಅಲ್ಲೇ ಕೂತು ಮನಸ್ಸು ಶಾಂತವಾದ ಮೇಲೆ ವಿಕ್ರಮ್ ರೂಮಿಗೆ ಹೋದ. ಬಾಗಿಲು ತೆರೆದಾಗ ಅವಳು ಬ್ಯಾಗ್ ಪ್ಯಾಕ್ ಮಾಡ್ತಿರೋದು ಕಾಣ್ತು. ಅವಳನ್ನು ಒಮ್ಮೆ ನೋಡಿ ಅವನು ಫ್ರೆಶ್ ಆಗೋದಕ್ಕೆ ಬಾತ್ರೂಮ್ಗೆ ಹೋದ. ಪ್ಯಾಕ್ ಮಾಡ್ತಿರುವಾಗ ದೀಕ್ಷಾಳ ಫೋನ್ ರಿಂಗ್ ಆಯಿತು. ಶ್ರುತಿ ಕಾಲಿಂಗ್. ಅವಳ ಹೆಸರನ್ನು ನೋಡಿದ ತಕ್ಷಣ ಅಲ್ಲಿವರೆಗಿನ ಬೇಸರ ಎಲ್ಲ ಕರಗಿ ಹೋದಂತ ಅನ್ನಿಸ್ತು. ಅವಳು ಬೇಗ ಫೋನ್ ಎತ್ಕೊಂಡ್ಳು. ಹಲೋ ದಚ್ಚು, ಕ್ವೀನ್ಸ್ಲ್ಯಾಂಡ್ಗೆ ಹೋದ್ಮೇಲೆ ಈ ಪಾಪದವಳನ್ನು ಮರೆತುಬಿಟ್ಯಾ? ಶ್ರುತಿ, ಹಾಗೆ ಹೇಳ್ಬೇಡ ಕಣೆ. ನೀನು ಮತ್ತು ಸಿಂಧು ಬಿಟ್ಟರೆ ನನಗೆ ಯಾರಿದ್ದಾರೆ? ಸ್ವಲ್ಪ ಕೆಲಸದಲ್ಲಿದ್ದೆ. ಜೀವನದಲ್ಲಿ ನಿರೀಕ್ಷಿಸಿದ ಘಟನೆಗಳು ನಡೆದವು.
ಅದರಿಂದ ಈಗಷ್ಟೇ ಚೇತರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಸಮಾಧಾನವಾದ ಮೇಲೆ ನಿನಗೆ ಕರೆ ಮಾಡಿ ಎಲ್ಲವನ್ನ ಹೇಳಬೇಕು ಅಂದ್ಕೊಂಡಿದ್ದೆ. ಏನಾಯ್ತಚ್ಚು? ವಿಕ್ರಮ್ ಸರ್ ಜೊತೆ ಏನಾದರೂ ಸಮಸ್ಯೆಯಾ? ಇಲ್ಲ ಕಣೆ, ಆ ಮನುಷ್ಯನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋದಕ್ಕೆ ಇಂದಿಗೂ ನನಗೆ ಸಾಧ್ಯವಾಗಿಲ್ಲ. ನಾನೀಗ ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಮತ್ತಿನ್ನೇನು ಸಮಸ್ಯೆ? ದೀಕ್ಷಾ ಎಲ್ಲವನ್ನ ಶ್ರುತಿಗೆ ವಿವರವಾಗಿ ಹೇಳಿದ್ಲು. ಅಮ್ಮನ ವಿಷಯ ಬಂದಾಗ ಅವಳ ಕಣ್ಣುಗಳು ತುಂಬಿ ಬಂದವು. ಶ್ರುತಿಗೂ ಕೂಡ ಬೇಸರವಾಯಿತು. ದಚ್ಚು, ಬೇಸರ ಮಾಡ್ಕೊಳ್ಬೇಡ, ಅಮ್ಮ ಬೇಗ ಹೊರಗೆ ಬರ್ತಾರೆ. ವಿಕ್ರಮ್ ಸರ್ ಎಲ್ಲವನ್ನ ಸರಿ ಮಾಡ್ತಾರೆ. ಹ್ಞೂ, ಅದೆಲ್ಲ ಇರಲಿ. ಕ್ವೀನ್ಸ್ಲ್ಯಾಂಡ್ನಲ್ಲಿ ಎಂಜಾಯ್ ಮಾಡಿದ್ಯಾ? ಎಲ್ಲೆಲ್ಲಿಗೆ ಹೋಗಿದ್ದೆ? ಅಯ್ಯೋ ಶ್ರುತಿ, ನಾನು ಅವ್ರ ಜೊತೆ ಹನಿಮೂನಿಗೆ ಬಂದಿಲ್ಲ. ಬಿಸ್ನೆಸ್ ಟ್ರಿಪ್ ಇದು. ಆದರೂ ಅವರು ಇಲ್ಲಿನ ಯೂನಿವರ್ಸಿಟಿಯಲ್ಲಿ ಓದಿದ್ರಿಂದ ಅಲ್ಲಿಗೆ ಹೋಗುವಾಗ ನನ್ನನ್ನು ಸಹ ಕರ್ಕೊಂಡು ಹೋಗಿದ್ರು. ನಾಳೆ ಚೆನ್ನೈಗೆ ಹಿಂತಿರುಗ್ತಿದ್ದೀವಿ. ನಾನು ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೆ. ಅಯ್ಯೋ, ಬಹಳ ಬೇಸರ ಕಣೆ. ಕ್ವೀನ್ಸ್ಲ್ಯಾಂಡ್ಗೆ ಹೋಗಿ ಗ್ರೇಟ್ ಬ್ಯಾರಿಯರ್ ರೀಫ್ ನೋಡ್ದಿದ್ರೆ ಅದು ದೊಡ್ಡ ನಷ್ಟ. ಆದರೆ ಅಲ್ಲಿಗೆ ಹೋಗೋ ಅದೃಷ್ಟ ನನಗಿಲ್ಲ ಕಣೆ. ಹಾಗಾಗಿ ನಾನು ಗ್ರೇಟ್ ಬ್ಯಾರಿಯರ್ ರೀಫ್ ಬಗ್ಗೆ ಕನಸು ಕಾಣ್ತಾ ಮಲಗ್ತೀನಿ ಅಷ್ಟೇ. ನಡೆಯದ ವಿಷಯಗಳ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಅಲ್ಲ, ಸಿಂಧು ಎಲ್ಲಿದ್ದಾಳೆ? ಅವಳಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದಿಲ್ಲ. ಸರಿ, ನಾನು ಕೇಳಿದೆ ಅಂತ ಹೇಳು. ಊರಿಗೆ ಬಂದ ಮೇಲೆ ವಿವರವಾಗಿ ಮಾತಾಡೋಣ. ಸರಿ, ಬಾಯ್. ಶ್ರುತಿ ಫೋನ್ ಇಟ್ಟ ಮೇಲೆ ದೀಕ್ಷಾ ಸ್ವಲ್ಪ ಸಮಯ ಬಾಲ್ಕನಿಯ ಉಯ್ಯಾಲೆಯಲ್ಲಿ ಕೂತ್ಲು. ಗ್ರೇಟ್ ಬ್ಯಾರಿಯರ್ ರೀಫ್, ಸಮುದ್ರದೊಳಗಿನ ಆ ಅದ್ಭುತ ಲೋಕ ನೋಡೋ ಯೋಗ ಇಲ್ಲದಂತಾಯ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟು ತಿರುಗಿದಾಗ ಬಾಲ್ಕನಿ ಬಾಗ್ಲಲ್ಲಿ ಕೈ ಕಟ್ಟಿ ತನ್ನನ್ನೇ ನೋಡ್ತಿದ್ದ ವಿಕ್ರಮ್ ಕಂಡ. ಅವನನ್ನು ನೋಡಿ ಅವಳು ಒಳಗೆ ಹೋಗೋದಕ್ಕೆ ಹೋದಾಗ ಅವನು ಬಾಗ್ಲಲ್ಲಿ ಅಡ್ಡ ನಿಂತ. ನನಗೆ ಒಳಗೆ ಹೋಗಬೇಕು. ಅವನನ್ನು ನೋಡದೆ ಅವಳು ಹೇಳಿದ್ಲು. ಹೋಗು. ನೀವು ಹೀಗೆ ನಿಂತರೆ ನಾನು ಹೇಗೆ ಹೋಗಲಿ? ಸ್ವಲ್ಪ ಸಿಟ್ಟಿನಿಂದ ಅವಳು ಕೇಳಿದ್ಲು. ಸರಿ. ಅವನು ಸ್ವಲ್ಪ ಪಕ್ಕಕ್ಕೆ ಸರಿದ. ಅವಳು ಒಳಗೆ ಹೋಗಲು ತೊಡಗಿದಾಗ ಅವನು ಅವಳ ಎರಡೂ ಬದಿಯಲ್ಲಿ ಕೈ ಊರಿ ದಾರಿ ತಡೆದ. ಸರ್, ನಿಮ್ಮ ವಿಚಾರಣೆ ಇನ್ನೂ ಮುಗಿಲಿಲ್ವೇ ಅಥವಾ ಹಳೆಯದು ಬಾಕಿ ಇದೆಯಾ? ಅವನ ಕಣ್ಣುಗಳನ್ನ ನೋಡಿ ಅವಳು ಕೇಳಿದ್ಲು. ಸಾರಿ, ನಾನು ಹಾಗೆ ಮಾಡಬಾರ್ದಿತ್ತು. ಅವನ ನೋಟ ಅವಳ ಎರಡೂ ಕೆನ್ನೆಗಳತ್ತ ಇತ್ತು. ಮೊದಲು ಸಿಟ್ಟಿನಲ್ಲಿ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದಿದ್ದರಿಂದ ಅಲ್ಲಿ ಕೆಂಪು ಬಣ್ಣದ ಗುರುತು ಮೂಡಿತ್ತು. ಅದನ್ನು ನೋಡಿದಾಗ ಅವನ ಹೃದಯಕ್ಕೆ ನೋವಾಯಿತು. ಅವನ ಕೈಗಳು ಅವಳ ಕೆನ್ನೆಯನ್ನು ಮೃದುವಾಗಿ ಸವರಿದ್ವು. ಸಾರಿ. ಆ ಕ್ಷಮಾಪಣೆಯಲ್ಲಿ ಅವನ ಧ್ವನಿ ನಡಕ್ತು. ಕಣ್ಣುಗಳು ಸ್ವಲ್ಪ ತುಂಬಿ ಬಂದವು. ಯಾಕೆ ಅಂತ ಅವನಿಗೆ ತಿಳಿಯಲಿಲ್ಲ. ಅವನು ನೇರವಾಗಿ ಹೋಗಿ ಉಯ್ಯಾಲೆಯಲ್ಲಿ ಕೂತ. ದೂರದಲ್ಲಿ ನಕ್ಷತ್ರಗಳು ಮಿನುಗ್ತಾ ಇರೋ ಆಕಾಶದತ್ತ ಕಣ್ಣಿಟ್ಟ. ಅದರಲ್ಲಿ ಕೆಲವು ನಕ್ಷತ್ರಗಳು ಅವನನ್ನು ನೋಡಿ ಕಣ್ಣು ಮಿಟುಕಿಸ್ತಿದ್ವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.